ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ತುಂಬಾ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ರುಬ್ಬೋಂಗಿಲ್ಲ, ನೆನೆಸೋಂಗಿಲ್ಲ, ಇನ್ಸ್ಟಂಟಾಗಿ ಮಾಡ್ಕೊಬೋದಾದಂಥ ಈಸಿಯಾದ ಬ್ರೇಕ್ಫಾಸ್ಟ್. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ರಾಗಿ ದೋಸೆ. ಬನ್ನಿ ಯಾವ ರೀತಿ ಮಾಡೋದನ್ಬಿಟ್ಟು ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಏನೇನು ಬೇಕಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. 1 ಲೋಟ ರಾಗಿ ಹಿಟ್ಟು, 1 ಲೋಟ ಗೋಧಿ ಹಿಟ್ಟು, 1 ಲೋಟ ಅಕ್ಕಿ ಹಿಟ್ಟು, 1 ಈರುಳ್ಳಿ, 3 ಹಸಿಮೆಣಸಿನಕಾಯಿ, 2 ಕ್ಯಾರೆಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ ಪುಡಿ. ಮೊದಲಿಗೆ ಇಲ್ಲಿ ಒಂದು ಅಗಲವಾದ ಬೌಲ್ ತಗೊಂಡು ಬೌಲಿಗೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ನಾನು ಹಾಕ್ತಾ ಇರೋದು ಯಾವುದು ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಬಿಸಿಲು ಬರ್ತಾ ಇದೆ ಕಿಚನಿಗೆ, ಹಾಗಾಗಿ ಕಾಣಿಸ್ತಾ ಇಲ್ಲ. ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಸೇರಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಬೇಕು. ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಹಾಕುವಾಗ ಕೈನಲ್ಲಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಕೈನಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು. ಇವಾಗ 3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೇಕು. ತುಂಬಾ ಚಿಕ್ಕದಾಗಿರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಫಸ್ಟ್ ಅದಕ್ಕಿಂತ ಮುಂಚೆ ನೀಟಾಗಿ ಎಲ್ಲನೂ ಈ ಥರ ಪ್ರೆಸ್ ಮಾಡ್ದಂಗೆ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಎಲ್ಲ ಪುಡಿ ಆಗುತ್ತೆ. ಈರುಳ್ಳಿ ಕೂಡ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ನೀಟಾಗಿ ಪುಡಿ ಆಗುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದೇ ಸರಿ ನೀರು ಹಾಕೋದ್ರಿಂದ ಅದ ಕರೆಕ್ಟಾಗಿ ಬರಲ್ಲ. ಅದಕ್ಕಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದ ಮಾಡ್ಕೊತ ಬರಬೇಕು. ಕೈನಲ್ಲೇ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ನೋಡಿ, ಈ ಥರ ಚೆನ್ನಾಗಿ ಕೈನಿಂದನೇ ಮಿಕ್ಸ್ ಮಾಡ್ತಾ ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ತೆಳು ಮಾಡ್ಕೊಬೇಕು. ಫಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತೆಳು ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಈ ಹದಕ್ಕಿರಬೇಕು. ನೋಡಿ, ಈ ಹದಕ್ಕೆ ಈ ಥರ ಎತ್ತು ಇದ್ದರೆ ಈ ಹದಕ್ಕಿರಬೇಕು. ಈ ಟೈಮಲ್ಲಿ ಚಿಟಿಕೆ ಸೋಡಾ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಟ್ಟು 10 ನಿಮಿಷ ಆದಮೇಲೆ ಒಲೆ ಮೇಲೆ ತವ ಇಟ್ಕೊಂಡು ತವಕ್ಕಾದಮೇಲೆ ಸ್ವಲ್ಪ ಎಣ್ಣೆ ಉಜ್ಕೊಂಡು ನಾನ್ ಸ್ಟಿಕ್ ತವದಲ್ಲಾದರೂ ಮಾಡ್ಬೋದು, ಇಲ್ಲ ಮನೆಯಲ್ಲಿ ಯಾವ ತವ ಇದೆ ಅದೇ ತವದಲ್ಲಿ ಮಾಡ್ಬೋದು. ನೋಡಿ, ಈ ಥರ ತೆಳುವಾಗಿ ಹಾಕ್ಕೊಬೇಕು. ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ದೋಸೆ ಹಾಕಿದಾದ್ಮೇಲೆ ಮುಚ್ಚಿಡಬೇಕು. ಬೇಗ ಬೇಯ್ಕೊಳ್ಳೋದಕ್ಕೋಸ್ಕರ ಮುಚ್ಚಿಟ್ರೆ ನೋಡಿ ಬೇಗ ಬೆಂದ್ಕೊಳ್ಳುತ್ತೆ. ಗರಿಯಾದ ಕ್ರಿಸ್ಪಿಯಾದ ದೋಸೆ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಉಳಿದಂಥ ಹಿಟ್ಟಲ್ಲಿ ಎಲ್ಲ ಇದೇ ರೀತಿ ದೋಸೆ ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಸಾಫ್ಟ್ ಬೇಕಂದರೆ ಬೇಗ ತೆಗೆದ್ರೆ ಸಾಫ್ಟ್ ಆಗುತ್ತೆ. ಇಲ್ಲ ನಮಗೆ ಗರಿಯಾಗಿರಬೇಕು ಅಂದರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಗರಿಯಾಗಿರುತ್ತೆ. ಇದ್ರ ಮೇಲೆ ಬೇಕಾದ್ರೆ ತುಪ್ಪ ಹಾಕ್ಕೊಳೋದಾದ್ರೆ ತುಪ್ಪ ಹಾಕ್ಕೊಬೋದು, ಇಲ್ಲ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆ ಹಾಕ್ಕೊಬೋದು. ತುಂಬಾ ಗರಿಯಾಗಿ ಚೆನ್ನಾಗಿರುತ್ತೆ. ಈ ದೋಸೆಗೆ ಚಟ್ನಿ ಸಾಂಬಾರು ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಇರುತ್ತಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ನೀವು ಹಾಕ್ಕೊಬೋದು. ನೋಡಿದ್ರಲ್ಲ, ರುಬ್ಬೋಂಗಿಲ್ಲ, ನೆನೆ ಹಾಕೋಂಗಿಲ್ಲ, ಎಷ್ಟು ಈಸಿ ಆದಂಥ ಎಲ್ಲದರ ಜೊತೆನೂ ಹೊಂದ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ಇದು. ತುಂಬಾ ಹೆಲ್ತಿಯಾದಂಥ ಬ್ರೇಕ್ಫಾಸ್ಟು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಬ್ರೇಕ್ಫಾಸ್ಟು. ಎಲ್ಲ ದೋಸೆಗಳನ್ನು ಇದೇ ರೀತಿ ಮಾಡ್ಕೊತೀನಿ. ನಮ್ಮ ಮಲೆನಾಡು ಸೈಡಲ್ಲಿ ರಾಗಿ ಅಂದ್ರೇ ಒಂಥರ ಮಾಡ್ಕೊತಾರೆ. ಅದರಲ್ಲೂ ರಾಗಿ ದೋಸೆ ಅಂದರೆ ಅಯ್ಯೋ ರಾಗಿ ದೋಸೆನಾ ಅಂತಾರೆ. ಒಂದು ಸರಿ ಮಾಡಿ ತಿನ್ನಿ, ನೋಡಿ ಗೊತ್ತಾಗುತ್ತೆ. ಮತ್ತು ನೀವು ಉದ್ದಿನ ದೋಸೆನೇ ಮಾಡಲ್ಲ, ಯಾವಾಗ್ಲೂ ರಾಗಿ ದೋಸೆನೇ ಮಾಡ್ಕೊಂಡು ತಿಂತೀರ. ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಟೇಸ್ಟು ನೋಡಿದವರಿಗೆ ಗೊತ್ತಿರಬೇಕು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ನನ್ನ ದೋಸೆ ಎಲ್ಲ. ಇಷ್ಟು ಈಸಿಯಾದಂಥ ರೆಸಿಪಿ ಯಾರಿಗೆ ತಾನೇ ಬೇಡ? ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಇಷ್ಟು ಈಸಿನಾ, ತುಂಬ ಚೆನ್ನಾಗಿತ್ತು ನಾನು ಮಾಡಿದಂಥ ರೆಸಿಪಿ ಅಂತ ನೀವೇ ಹೇಳ್ತೀರಾ. ಇದ್ರ ಜೊತೆಗೆ ನಾನಿವತ್ತಿಲ್ಲಿ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಬೌಲು ತೆಂಗಿನಕಾಯಿ, 3 ಬೆಳ್ಳುಳ್ಳಿ ಎಸ್ಲು, 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಇಂಚಲ್ಲಿ ಅರ್ಧ ಶುಂಠಿ, ಒಂದು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಪುದೀನ ಇದ್ದರೆ ಸೇರಿಸ್ಕೊಬೋದು. ನಯಸ್ಸಾಗಿ ರುಬ್ಕೊಂಬರ್ತೀನಿ. ನೋಡಿ, ಇಷ್ಟು ನಯಸ್ಸಾಗಿರಬೇಕು. ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ತುಂಬ ನಯಸ್ಸಾಗಿ ಒಗ್ಗರಣೆ ಬೇಕಾದರೂ ಹಾಕೊಬೋದು ಚಟ್ನಿಗೆ, ಇಲ್ಲ ಹಾಗೆ ಕೂಡ ತಿನ್ಬೋದು. ನೋಡಿ ಚೆನ್ನಾಗಿ ಬಂದಿದೆ.
ಒಗ್ಗರಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಂಗು, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ಒಗ್ಗರಣೆ ಹಾಕ್ಕೊತಿಲ್ಲ, ಹಾಗೆ ತಿಂತೀವಿ. ಇದು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ನೋಡಿ ತುಪ್ಪ ಜೊತೆ ಸರ್ವ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಯಾರ್ಯಾರು ರಾಗಿಯಿಂದ ಮಾಡಿದಂಥ ರೆಸಿಪೀಸ್ ತಿನ್ನಲ್ಲ, ಇವತ್ತು ಇದನ್ನ ಟ್ರೈ ಮಾಡಿ ನೋಡಿ. ಮತ್ತು ಯಾವತ್ತೂ ನೀವು ರಾಗಿನ ಮಿಸ್ ಮಾಡ್ಕೊಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿದಂಥ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ನೀವು ಮಾಡಿದಂಥ ರೆಸಿಪಿ ಹೇಗೆ ಬಂತು, ನಾನು ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ಈಸಿಯಾದಂಥ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.